ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ವಿ.ವಾ. ವಿಜೇಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು. ಬರುವ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತೈತಿ ಅಂತಕ್ಕಂಥದ್ದು. ಅವರು ಯಾವ ಆಧಾರ ಹೇಳಿದ್ರಂದ್ರೆ, ಇವತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆ ಮಾತನಾಡಿ ಇವತ್ತು ರಾಜ್ಯದ ಜನರ ಮನಸ್ಸಿನ ಮನದಾಳವನ್ನು ಅರ್ಥ ಮಾಡಿಕೊಂಡು, ಅಷ್ಟೇ ಅಲ್ಲದ ಇವತ್ತು ಕಾಂಗ್ರೆಸ್ದ ನಾಯಕರು ಕಾಂಗ್ರೆಸ್ದ ಕಾರ್ಯಕರ್ತರು ಏನು ಮಾತಾಡ್ತಾರೆ, ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಗೆಲುವಿಲ್ಲ ಅಂತಕ್ಕಂಥ ಎಲ್ಲ ವಿಚಾರ ಇಟ್ಕೊಂಡು ಅವರು ಬರುವ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧ್ಯತೆ ಅಂತಕ್ಕಂಥದ್ದು ಹೇಳಿದರು. ಅದರ ಪ್ರತಿಯಾಗಿ ನಮ್ಮ ರಾಜ್ಯದ ಕೈಗಾರಿಕಾ ಮಂತ್ರಿಗಳು, ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಎಂ.ಬಿ. ಪಾಟೀಲ್ ಸಾಹೇಬರು ಒಂದು ಹೇಳಿಕೆ ಕೊಟ್ಟರು. ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆನೇ ಪ್ರಶ್ನೆ ಮಾಡಿದರು. ಅದರ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ನಾಯಕತ್ವದ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದರು. ಭಾರತೀಯ ಜನತಾ ಪಕ್ಷದಲ್ಲಿ ನಾಯಕರು ಯಾರಿದ್ದಾರೆ ಅಂತಕ್ಕಂಥದ್ದು. ನಾ ಉಸ್ತುವಾರಿ ಮಂತ್ರಿಗಳಾದಂಥ ಎಂ.ಬಿ. ಪಾಟೀಲ್ ಸಾಹೇಬ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಲ್ಲಿ ಭಾಳಷ್ಟು ಬಲಿಷ್ಠ ಆಗಿದೆ. ಭಾಳಷ್ಟು ನಾಯಕರು ಭಾರತೀಯ ಜನತಾ ಪಕ್ಷದಾಗದಾರ. ಭಾರತೀಯ ಜನತಾ ಪಕ್ಷ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ನಾಯಕತ್ವ ಗುಣವನ್ನು ಕಲಿಸ್ಕೊಟ್ಟೈತಿ. ಆದರೆ ಈ ಪ್ರಶ್ನೆ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಾಯಕರ ತೆಗೀರಿ ನೀವು, ನಿಮ್ಮನ್ನು ಬಿಟ್ಟರೆ ಎರಡನೇ ಲೆವೆಲ್ ನಾಯಕರನ್ನ ಮುಂದೆ ಬಿಡಂಗಿಲ್ಲ ನೀವು. ನಿಮ್ಮಲ್ಲಿ ನಾಯಕತ್ವ ಕೊರತೆ ಅದ. ಅದು ಭಾರತೀಯ ಜನತಾ ಪಕ್ಷಕ್ಕೆ ನಾಯಕತ್ವದ ಕೊರತೆ ಇಲ್ಲ. ಇವತ್ತು ಅದ್ರ ಜೊತೆಗೆ ತಾವೊಂದು ಮಾತು ಹೇಳಿದ್ರಿ. ಬಿಜಾಪುರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳರು ಉಚ್ಚಾಟನೆ ಆದ ತಕ್ಷಣ ಭಾರತೀಯ ಜನತಾ ಪಕ್ಷಕ್ಕೆ ಸಮಸ್ಯೆ ತಿಳಿಸಿದ್ರು. ಇಲ್ಲಿ ಭಾಳಷ್ಟು ಪ್ರತಿ ಮತಕ್ಷೇತ್ರದಲ್ಲೂ ಕೂಡ ಭಾಳಷ್ಟು ಬಲಿಷ್ಠವಾದಂಥ ನಾಯಕರಿದ್ದಾರೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಇನ್ನೊಂದು ಮಾತು ಹೇಳಿದ್ರಿ, ಬಸನಗೌಡ ಪಾಟೀಲ್ ಯತ್ನಾಳನ್ನ ಬೇರೆ ಪಕ್ಷ ಕಟ್ರಿ ಅಂತಕ್ಕಂಥದ್ದು. ಬಸನಗೌಡ ಪಾಟೀಲ್ ಯತ್ನಾಳ್ ಕ್ಲಿಯರ್ ಮಾಡಿಬಿಟ್ಟಾರ, ನಾ ಬೇರೆ ಪಕ್ಷ ಕಟ್ಟಂಗಿಲ್ಲ ತಿಳಿಸಿದ್ರು. ಯಾಕಂದ್ರೆ ಅವ್ರು ಹಿಂದುತ್ವದ ಆಧಾರದ ಮೇಲೆ ಇರೋದ್ರಿಂದ ಪಕ್ಷ ಕಟ್ಟಿದ್ರೆ ಭಾರತೀಯ ಹಿಂದುತ್ವಕ್ಕೇ ಪೆಟ್ಟು ಬೀಳ್ತಕ್ಕಂಥ ವಿಚಾರ ಇಟ್ಕೊಂಡು ಅವ್ರು ಬೇರೆ ಪಕ್ಷ ಕಟ್ಟಂಗಿಲ್ಲ ಅಂತ ಹೇಳಿಬಿಟ್ಟು ಕ್ಲಿಯರ್ ಮಾಡಿಬಿಟ್ಟಾರ ಅವ್ರು ನೀವು ಹೇಳ್ತಕ್ಕಂಥ ಸಲಹೆಯನ್ನು ಅವ್ರೇನು ಕೇಳೋದಿಲ್ಲ. ಯಾಕಂದ್ರೆ ಅವರು ಭಾಳಷ್ಟು ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಅವರು ಸ್ವಂತ ನಿರ್ಣಯ ತಗೋತಾರೆ. ಆದರೆ ನಿಮ್ಮ ಹೇಳಿಕೆ ಅಥವಾ ನಿಮ್ಮ ಸಲಹೆ ಅವರಿಗೆ ತೆಗೆದುಕೊಳ್ಳಲಿಕ್ಕಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ನೀವು. ಬಸನಗೌಡ ಪಾಟೀಲ್ ಯತ್ನಾಳರು ಒಂದು ಹಿಂದುತ್ವ ಕಂಡುಕೊಂಡಿದ್ದಾರೆ, ಅದಕ್ಕೆ ನಾವು ಅವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಳ್ಳಂಗಿಲ್ಲ ಅಂತ. ಅಲ್ಲ, ಅವ್ರು ಆಲ್ರೆಡಿ ನಿಮ್ಗೆ ಹೇಳಿಬಿಟ್ಟಾರಲ್ಲ, ಮೊದಲೇ ಹೇಳ್ಬಿಟ್ಟಾರ, ನಾ ಕಾಂಗ್ರೆಸ್ಸಕ್ಕೆ ನನ್ನ ಹೆಣಸಕ್ಕೆ ಬರತ್ತೇರೋ, ನಿಮ್ಮ ಕಡೆ ಮುಖವನ್ನು ನೋಡಲ್ಲ ಅಂತ ಹೇಳಿದಾರೆ. ಅದು ನಿಮ್ಮ ಕಡೆ ಬರುವಂಥ ಪ್ರಶ್ನೆನಿಲ್ಲ. ಆದ್ರೆ ನೀವು ಕರ್ಕೊಳ್ಳಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ಅದಕ್ಕೆ ಕಾರಣ ಏನು ಹೇಳಿದ್ರಿ, ಬಸನಗೌಡ ಪಾಟೀಲರು ಹಿಂದುತ್ವ ಕಂಡುಕೊಂಡ್ರ, ಅದಕ್ಕೆ ಅವ್ರು ಒಂದೇ ಇದಕ್ಕೆ ಕಂಡುಕೊಂಡ್ರ ಅಂತಕ್ಕಂಥದ್ದು ಹೇಳಿದ್ರಿ. ಅಂದ್ರೆ ನೀವು ಏನು ಮಾಡಿರಿ, ಈಗ ರಾಜ್ಯದ ಜನತೆಗಿರ್ಬೋದು, ಬಿಜಾಪುರ ಜಿಲ್ಲೆ ಜನತೆಗೆ ಕ್ಲಿಯರ್ ಮಾಡಿಬಿಟ್ರಿ. ಅಂದರೆ ಕಾಂಗ್ರೆಸ್ ಅನ್ನೋದು ಹಿಂದುತ್ವದ ವಿರೋಧಿ ಪಕ್ಷ ಅಂತಕ್ಕಂಥದ್ದನ್ನು ಕ್ಲಿಯರ್ ಮಾಡಿದ್ರಿ. ಈಗ ನಾ ಪ್ರಶ್ನೆ ನಿಮಗೆ ಮಾಡ್ತೀನಿ, ಬಿಜಾಪುರದಲ್ಲಿನ ನೀವು ಎಷ್ಟು ಗುಂಪುಗದಾವು? ಒಂದು ಡಿ.ಕೆ. ಶಿವಕುಮಾರ್ ಗುಂಪಿಲ್ವಾ? ಒಂದು ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಗುಂಪಿಲ್ಲ? ಇಲ್ಲಿ 2 ಗುಂಪು ಅದಾವ, ಇನ್ನೊಂದು ತಟಸ್ಥ ಗುಂಪು ಅದ ಇಲ್ಲಿ. ಇಂಥ ಒಂದು ಪರಿಸ್ಥಿತಿ ಒಳಗೆ ನೀವು ಮುಂದೆ ಚುನಾವಣೆಯನ್ನು ಗೆಲ್ತೆ ಅಂತಕ್ಕಂಥ ಏನು ನಿಮಗೆ ನಂಬಿಕೆ ಅದ ಅಂತಕ್ಕಂಥದ್ದು. ಈಗ ಇನ್ನೊಂದು, ಮೊನ್ನೆ ತಾವು 2 ವರ್ಷದ ಸಾಧನಾ ಸಮಾವೇಶ ಮಾಡಿದ್ರಿ. ಆದ್ರೆ ನೀವು ಸಾಧನಾ ಸಮಾವೇಶ 2 ವರ್ಷದ ಮಾಡೋ ಬದಲು ನೀವು 2.5 ವರ್ಷದ ಸಾಧನಾ ಸಮಾವೇಶ ಮಾಡಿದ್ರಂದ್ರೆ ನಿಮ್ಮ ಕಾಂಗ್ರೆಸ್ಸಿನ ಹುಳುಕೆಲ್ಲ ಗೊತ್ತಾಕಿತ್ತು ಜನರಿಗೆ ಆಲ್ರೆಡಿ ಗೊತ್ತದ, ಅದು ಹೊರಗೆ ಬೀಳ್ತಿತ್ತು ಅಂತಕ್ಕಂಥದ್ದು. ನಾನು ಒಂದು ಮಾತು ಹೇಳ್ತೀನಿ, ವಿಜಯಪುರ ಜಿಲ್ಲೆಯ ಜವಾಬ್ದಾರಿ ಜಿಲ್ಲಾಧ್ಯಕ್ಷನಾಗಿ ನೀವೇನು ತಿಳ್ಕೊಂಡ್ರಿ ವಿಜಯಪುರ ಜಿಲ್ಲೆಯ ಬಗ್ಗೆ, ಭಾರತೀಯ ಜನತಾ ಪಕ್ಷದ ಬಗ್ಗೆ,
ಅವೆಲ್ಲ ತಪ್ಪು ತಿಳುವಳಿಕೆಗಳು. ಬರುವ 2028 ಚುನಾವಣೆಯಲ್ಲಿ ಬಿಜಾಪುರದ 8 ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವ್ರಿಗೆ ಗೊತ್ತಾಗೈತಿ, ಬರುವ ದಿನಮಾನದಲ್ಲಿ ಕಾಂಗ್ರೆಸ್ ಬರೋದು ಗೊತ್ತಾಗೈತೆ ಅವ್ರಿಗೆ. ಯಾಕಂದ್ರೆ ಸರ್ಕಾರಿ ದವಾಖಾನೆ ಇರ್ತಕ್ಕಂಥ ಏನು ಜನ ಔಷಧಿ ಕೇಂದ್ರಗಳನ್ನು ಮಾಡ್ಯಾರ ಕೇಂದ್ರ ಸರ್ಕಾರ, ನೀವು ತೆಗಿ ಉದ್ದೇಶ ಏನಿತ್ತು? ಎಲ್ಲ ವ್ಯವಸ್ಥೆ ಒಳಗೂ ಅದೊಂದು ಎಕ್ಸ್ಟ್ರಾ ವ್ಯವಸ್ಥೆ ಇತ್ತು. ಇವತ್ತು ಮೆಡಿಸಿನ್ ಸಿಗದಂಥ ಸಂದರ್ಭದಲ್ಲೇ ಅಲ್ಲಿ ಹೋಗಿ ಸಾಮಾನ್ಯ ಬಡ ಅಲ್ಲಿ ಔಷಧ ತಗೋತಿದ್ದ. ಈಗ ಸಾಕಷ್ಟು ಸರ್ಕಾರದ ಒಂದಲ್ಲಿ ಬಂದಂಥ ಪೇಷಂಟ್ಗಳಿಗೆ ನೀವು ಔಷಧವನ್ನು ಬರೆದು ಕೊಟ್ಟಾಗ ಔಷಧ ಇಲ್ಲದೆ ಹೊರಗೆ ಕಳಿಸ್ತಾರೆ. ಸಾಕಷ್ಟು ಪೇಷಂಟ್ ಬಿಜಾಪುರ ಡಾಕ್ಟರ್ ತಿರುಗಾಡ್ತಿರ್ತಾರೆ. ಅಂಥ ಪರಿಸ್ಥಿತಿ ಒಳಗೆ ಆ ಜನ ಔಷಧಿ ಕೇಂದ್ರವನ್ನು ಯಾಕೆ ನೀವು ಬಂದ್ ಮಾಡಿರಿ? ಕಾರಣ ಇಷ್ಟೇ, ಆ ಜನ ಔಷಧಿ ಕೇಂದ್ರದ ಒಂದು ಮೇಲೆ ಮೋದಿಯವ್ರ ಫೋಟೋ ಇರ್ತೈತಿ. ಅಂದ್ರೆ ನಿಮ್ಗೇನು ಭಯ ಹುಟ್ಟುಬಿಟ್ಟೈತಿ ಈಗ ಮೋದಿಯವ್ರ ಬಗ್ಗೆ. ಆ ಮೋದಿಯವ್ರ ಫೋಟೋ ಅದ ಅಂತಕ್ಕಂಥದ್ದು. ಯಾಕಂದ್ರೆ ನಿಮ್ಗೆಲ್ಲರ ಕಣ್ಣು ಮುಂದೆ ಬರೀ ಮೋದಿ ಬರಾಕೈತಾರೆ ಇವತ್ತು. ಅಂದ್ರೆ ಬರುವ ದಿನಮಾನದಲ್ಲಿ ನಿಮ್ಮ ಸೋಲಿಗೆ ನಿಮಗೆ ನಿಶ್ಚಿತ ಆಗಿಬಿಟ್ಟೈತಿ. ನಿಮ್ಮ ಮುಖ್ಯಮಂತ್ರಿಗಳಿಗೆ ನಿಶ್ಚಿತ ಆಗೈತೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಗೊತ್ತಾಗ್ಬಿಟ್ಟೈತಿ ಇವತ್ತು. ಆ ಫೋಟೋ ಒಂದೇ ಕಾರಣ ಇಟ್ಕೊಂಡು ಇವತ್ತು ಅದನ್ನು ಮುಚ್ಚುವಂಥ ಕೆಲಸ ಮಾಡಕತ್ತೀರಿ.